ಯಪ್ಪ ಬೆಳಗಿಂದವ ಅದು ಇದು ಕೆಲಸ ಮಾಡತಕ್ಕ ಸಾಕಾಗೋತತೆಗಿ ಬೆಳಿಗ್ಗೆ ಎತ್ತಟಗಿಂದವ ಒಂದು ನಿಮಿಷನೂ ರೆಸ್ಟ್ ಇರೋಕ್ಕಿಲ್ಲತ್ತಾಗ ನನಗೆ. ಅಯ್ಯೋ ದೇವ್ರೆ. ಈ ಮಂಜತ್ತಕ್ಕೆ ಶಾಲೆಗೆ ಹೋಗ್ಬಿಟ್ರು ಬೆಳಿಗ್ಗೆ ಸರಿ ಹೋಗುತ್ತತೆಗಿ. ದಿನಾವ ಮಾರ್ನಿಂಗ್ ಕ್ಲಾಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಕ್ಲಾಸ್ ಇಟ್ಬಿಟ್ರೆ ಒಳ್ಳೇದಾಯ್ತದಪ್ಪ. ಇವ್ರು ಈಟೊತ್ತಿನ ತನಕ ಆಟ ಆಡ್ಕೊಂಡಿರ್ತಾನೆ. ಇವನು ಏನು ಕೆಲಸ ಮಾಡೋಕ್ಕೆ ಬಿಡೋಕ್ಕಿಲ್ಲ, ನನಗೇನು ಇಲ್ಲ. ಇವನು ಬೇರೆ ತಲೆ ತಿಂತಿರ್ತಾನೆ. ಜೊತೆಗೆ ಪಾತ್ರೆ ತೊಳಿ. ಅಯ್ಯೋ ರಾತ್ರಿ ಸನಿ ಆತಕ್ಕೆ ಪಾತ್ರೆ ತೊಳೆದಿಟ್ಬಿಟ್ರೆ ಆಗುತ್ತೆ ತೆಗಿ. ನಾನು ಸುಮ್ಕೆ ಬೆಳಿಗ್ಗೆ ತೊಳೆಯೋಣ ಅಂತ ಇಟ್ಕೊಂಡು ಬೆಳಿಗ್ಗೆ ಅಷ್ಟು ಜಾಸ್ತಿ ಕೆಲಸನೇ ಆಗೋಯ್ತವೆ. ಪಾತ್ರೆ ತೊಳೆದು ಬಂದು ತಿಂಡಿ ಮಾಡಿ ಅವನು ಕೊಟ್ಟು ಕಳಿಸಿ ಇವ್ರಿಗೆಲ್ಲ ಬೇರೆ ತಿಂಡಿ ಮಾಡಿ. ಅಯ್ಯೋ ರಾಮೇ, ನಾನೇ ನಿಮ್ಮ ಮಂಜಂಗತೆಗೆ ಮುದ್ದೆನೇ ಕೊಟ್ಟು ಕಳ್ಸಿನ ಕಣಯ್ಯ, ಸುಮ್ಮ ತಿನ್ಕೊಳಪ್ಪ ಅಂತ ಹೇಳ್ತೀನಿ ತೆಗಿ. ಆಗೋಕ್ಕಿಲ್ಲ ನನ್ನ ಕೈ ಮುದ್ದೆ ಕೊಟ್ಟು ಕಳ್ಸಿನ ಕಣಪ್ಪ, ಸುಮ್ಮ ತಿನ್ಕ ಅಂತ ಹೇಳ್ಬಿಡ್ಬೇಕತ್ತೆಗಿ. ಆಗೋಕ್ಕಿಲ್ಲ ನನ್ನ ಕೈ ತೆಗಿ. ಸಾಕಾಗೋಯ್ತತೆಗಿ. ಬೆನ್ನೆಲ್ಲ ಸೆಳಿತಾವ ಹಂಗೆ. ಯಪ್ಪ. ಓಹೋ ಇದೇನಪ್ಪಿದು. ಏನೋ ಮಾಡ್ತಾವಳಲ್ಲ ರಂಗಜ್ಜನ ಸ್ವಾಸೆ. ರಂಗಜ್ಜನ ಸ್ವಾಸಿಗೆ ಹೇಳಿದ್ರೆ ಏನೂ ಪ್ರಯೋಜನಕ್ಕಿಲ್ಲ. ಏನಿಲ್ಲ. ಅವ್ರ ಮಾವ ಏನು ಮಾಡಿದ್ರು ಸರಿ 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 ಅಂತ ಓಡಾಡ್ತಿರ್ತಾಳೆ ಇವಳು. ಅವ್ರ ಮಾವು ನಂಗೆ ಬಾಲ ಇಟ್ಕೊಂಡು ಓಡಾಡೋಳು ಇವಳು. ಇವಳು ಇನ್ನೇನು ಮಾಡ್ತಾಳೆ. ನಾನು ಇವತ್ತು ಗೌರಜ್ಜಿಗೆ ಹೋಗ್ಬೇಕು ಏನೇನು ಆತು ಅಂತೀವಿ ಹೇಳಿ ರಂಗಜ್ಜನ ಗ್ರಾಚಾರ ಬಿಡಿಸ್ಬೇಕು. ಅವ ಸುಮಾ ಎಲ್ಲವ ಗೌರಜ್ಜಿ? ಏನು ಒಬ್ಳೆ ಕೂತಿದೆಯಲ್ಲ, ಯಾಕೆ? ಕೂತ್ಕೊಳ್ಳವ, ಇದು ಯಾಕೆ ಇದೆಲ್ಲ ಕೂತ್ಕ. ಅಯ್ಯೋ ಪೂಜಾರೆ ಚೆನ್ನಾಗಿದ್ದೀರಾ? ಏನು ಪೂಜಾರೆ ನಮ್ಮ ಮನೆ ಗಂಟೆ ಬಂದ್ಬಿಟ್ಟಿದ್ದೀರಾ? ಇನ್ನಾರು ತೊಂದ್ರೆಗಿಂದ್ರೆ ಆತ. ಏನು ಪೂಜಾರೆ ಯಾವಾಗಲೂ ನಮ್ಮ ಕಡೆಗೆ ತಿರುಗಿ ನೋಡ್ತಿರ್ಲಿಲ್ಲ. ನಮ್ಮ ಮಾವರು ಬಂದರೆ ಮಾತಾಡಿಸ್ಕೊಂಡು ಹಂಗೆ ಹೋಗೋರಿ. ಇವತ್ತೇನು ಮನೆ ಗಂಟೆ ಬಂದಿದ್ದೀರಲ್ಲ, ಮಾವನ ಹುಡ್ಕೊಂಬಂದ್ರೇನು? ಇಲ್ಲಿ ಕಣವ, ನಿಮ್ಮ ಮಾವನೇನು ಹುಡ್ಕೊಂಬಂದಿಲ್ಲ, ನಿಮ್ಮ ಅತ್ತೆನ ಹುಡ್ಕೊಂಬಂದೆ. ಎಲ್ಲೋದು ಗೌರಜ್ಜಿ? ಒಂದು ಕರಿಯಲ್ಲಿ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನು ತೊಂದ್ರೆಗಿಂದ್ರೆ ಏನಾಗಿಲ್ಲ, ಸುಮ್ಮನೆ ಏನೋ ಒಂಚೂರು ಮಾತಾಡಬೇಕಿತ್ತು ಕಣವ, ಅದಕ್ಕೆ ಬಂದೆ. ಏನು ನಾಷ್ಟ ಇಲ್ಲ ಆತೇನು ಇಷ್ಟು ಬೇಗ? ಹ್ಞೂ ಪೂಜಾರೆ ಆಯಿತು. ನಮ್ಮನೇಲಂತೂ ಅತ್ತೆ ಮಾವಂಗೆ ತಿಂಡಿ ಇರ್ಸಕ್ಕಿಲ್ಲ. ಈ ಹುಡುಗ ನನ್ನ ಮಗ ತಿಂಡಿನೇ ಬೇಕು ಅಂತ ಆಟ ಮಾಡ್ತಾನೆ. ಅದಕ್ಕೆ ಅವನಿಗೆ ತಿಂಡಿ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಕಾಳು ಎಲ್ಲವ ಸೊಪ್ಪೆಲ್ಲ ಹಾಕಿ ಬಸ್ಸಾರು ಮಾಡಿದ್ದೆ ನೆನ್ನೆ ಸಹ. ಬಸ್ಸಾರು ಐತೆ, ಅದಕ್ಕೆ ಮುದ್ದೆ ಮಾಡಿ ಕೊಡಬೇಕು. ಮಾವರು ತೋಟ ಕಡೆಗೆ ಹೋಗ್ತಾರಲ್ಲ ಬೆಳಿಗ್ಗೆ, ಹೋಗೋರು ಇನ್ನೂ ಬಂದಿಲ್ಲ. ಮಾವರು ಬಂದಮೇಲೆ ಮಾವಂಗೆ ಅತ್ತೆಗೆ ಇಬ್ಬರು ಹೊತ್ತಿಗೆ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಡಬೇಕು. ಅವ್ರಿಗೆ ಮುದ್ದಿದ್ರೆ ಸಾಕು. ಇನ್ನು ಮಧ್ಯಾಹ್ನ ಏನು ತಿನ್ನೋಕ್ಕಿಲ್ಲ, ಒಂದೊತ್ತು ತಿನ್ಕೊಂಡ್ರೆ ಆಯಿತು ಬೆಳಿಗ್ಗೆ. ಈ ಹುಡುಗಂಗೆ ತಿಂಡಿಯೇ ಬೇಕು. ಚಿತ್ರಾನ್ನ ಪುಳಿಯೋಗರೆ ಅದು ಇದು ಅಂತ ಕೇಳ್ತನ್ಕೊಂಡು ಪೂಜಾರಿ ಎಷ್ಟು ಅಂತ ಮಾಡತ್ತಾಗಲಿ ಪೂಜಾರಿ. ಎರಡೆರಡು ಥರ ಸಾಕಾಗೋಯ್ತದಾಗ ನನಗೂ. ಅದಕ್ಕೆ ಸುಮ್ಮನೆ ಇಲ್ಲಿ ಬಂದು ಕುಂತಿದ್ದೆ ಒಂದು ಸ್ವಲ್ಪ ಹೊತ್ತು. ಓ ಹೌದೇನವ, ಏನು ಮಾಡೋದವ ಈಗಿನ ಕಾಲದ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತಾರ್ತಾಗ. ಎಲ್ಲೋತ್ ಮತ್ತು ಗೌರಜ್ಜಿ ಏನು ಸಹಾಯ ಮಾಡ್ತದೆ ಏನು ನಿನಗೆ? ಅಯ್ಯೋ ಅತ್ತೆ ಕೈಲಿ ಆಗೋದಿಲ್ಕಂಡು ಪೂಜಾರಿ. ಏನೋ ಒಂದಿಟ್ಟು ಮಾಡಿಕೊಡ್ತಾರೆ. ಹೆಚ್ಚಿಚ್ಚದಾದರೆ ಅದು ಎಲ್ಲ ತಗೊಂಡೋಗಿ ಕೊಟ್ಟರೆ ಅಲ್ಲಿ ಕುತ್ಕೊಂಡು ಹೆಚ್ಕೊಡ್ತಾರೆ. ಬಿಟ್ರೆ ಇನ್ನೇನು ಕೆಲಸನೂ ಆಗೋಕ್ಕಿಲ್ಲ. ನಾನು ಏನು ಕೆಲಸ ಮಾಡ್ಸಕ್ಕಿಲ್ಕಂಡು ಪೂಜಾರಿ. ಅತ್ತೆಗೆ ವಯಸ್ಸಾಯ್ತಲ್ಲ, ಶುಗರ್ ಬೇರೆ ಐತೆ. ಏನು ಹೇಳೋದು ಹೇಳ್ರಿ. ಅದಕ್ಕೆ ಅತ್ತೆಗೆ ಏನು ಕೆಲಸ ಹೇಳಕ್ಕೆ ಹೋಗೋಕ್ಕಿಲ್ಲ, ನಾನೇ ಮಾಡ್ಕೊಂತೀನಿ. ಕಷ್ಟ ಸುಖವಾಗಿ ಮಾಡಬೇಕಲ್ಲ. ಹೇಳ್ರಿ ಏನಿವಾಗ ಅತ್ತೆ ನೋಡ್ಕೊಂಬಂದ್ರೇನು ಕರಿತೀನಿ ಇರ್ರಿ. ಕಡೆ ಮೋಸಿ ಕರಿಯಮ್ಮ ಎಲ್ಲೋತು ನಿಮ್ಮ ಅತ್ತೆ ಮಾತಾಡ್ಬಿಟ್ಟು ಹೋಗ್ಬೇಕು. ಇನ್ನೂ ಈ ದೇವಸ್ಥಾನಕ್ಕೆ ಹೋಗಿಲ್ಲ ನಾನು ಪೂಜೆ ಮಾಡೋಕೆ. ಇನ್ನೂ ಬಾಗಿಲೆಲ್ಲ ಸಾರಿಸಿ ಬಂದಳು ನನ್ನ ಮಗಳು. ಹೋಗಿದ್ಲು ದೇವಸ್ಥಾನಕ್ಕೆ ಹೋಗಿ ಬಾಗಿಲು ಸಾರಿಸಿ ಎಲ್ಲ ರಂಗೋಲಿ ಗಿಂಗಲಿ ಎಲ್ಲ ಹಾಕಿ ಬಂದಿರ್ತಳೆ. ಇನ್ನು ನಾನು ಹೋಗಿ ಒಂಚೂರು ಗಂಟೆಲ್ಲಾಡ್ಸಿ ಪೂಜೆ ಮಾಡ್ಸೋದು ಅಷ್ಟೇ. ಅಯ್ಯೋ ಇನ್ನೂ ಪೂಜೆ ಮಾಡೋಕೆ ಹೋಗಿಲ್ವೇನು ಪೂಜಾರಿ? ಇಷ್ಟೊತ್ತು ಗಂಟವ? ಸರಿ ಇರ್ರಿ, ಅತ್ತೆನ ಕರಿತೀನಿ. ಅತ್ತೆ ಎಲ್ಲೋದ್ರಿ? ಬರ್ರಿ ಇಲ್ಲಿ, ಪೂಜಾರಪ್ಪರು ಬಂದಾರ, ಬರ್ರಿ ಇಲ್ಲಿ. ಓಹೋ ಏನು ಪೂಜಾರಪ್ಪರೇ, ನಮ್ಮ ಮನೆ ಕಡೆಗೆ ತಿರುಗು ನೋಡ್ತಿರ್ಲಿಲ್ಲ ನೀವು. ಅಪರೂಪಕ್ಕೆ ಬಂದುಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಅಲ್ಕಂಡು ಪೂಜಾರಪ್ಪರೇ, ನಮ್ಮ ಮನೆ ತಗೋರೋ ಅಂಥದ್ದು ಏನಾಯ್ತು ನಿಮಗೆ? ಕೋಳಿ ಗಿಳಿ ಮಟ್ಟಗಿಟ್ಟು ಕೇಳಕ್ಕೆ ಬಂದ್ರಿ ಏನು? ನೀವು ಮಟ್ಟಗಿಟ್ಟು ತಿನ್ನೋ ಶುರು ಮಾಡ್ಕೊಂಡ್ರೆ ಏನು ಪೂಜಾರಪ್ಪರೇ? ಅಯ್ಯೋ ಶಾಂತ ಪಾಪಂ ಕಣಮ್ಮ. ನನಗೆ ಯಾವ ಕೋಳೆ ಮಟ್ಟವಿನೂ ಬೇಡ, ಏನು ಬೇಡ. ಬಂದಿರೋ ವಿಷಯ ಕೇಳು ಮೊದಲಿಲಿ. ಏನತ್ತರ? ಏನಾದ್ರು ತೊಂದ್ರೆಗಿಂದ್ರಿ ಏನಣ್ಣ ಯಾರಿಗಾರುವೆ? ಅಲ್ಕಂಡು ಪೂಜಾರಣ ದೇವಸ್ಥಾನ ಗಿಸ್ತಾನಲ್ಲಿ ಕಾಲ್ತಾನ ಆತ ಏನು ಅಂತವ ಬೆಳಿಗ್ಗೆ ಬಂದಿದೆಯಲ್ಲ ನಿಂಗೆ. ನನಗೆ ಬೇರೆ ಗಾಬರಿ ಆಗೋದು. ಪೂಜಾರಪ್ಪ ಬಂದವ್ರೆ ಅಂದಿದ ತಕ್ಷಣ ಬಂದ್ಬಿಟ್ಟೆ ತೆಗಿ. ಇಲ್ಲೇ ಆ ಪಕ್ಕದ ಮನೆ ಸಾವಿತ್ರಿ ಅವಳಲ್ಲ, ಅವಳ ಜೊತೆಲಿ ಮಾತಾಡ್ಕೊಂಡು ಕುಂತಿದ್ದೆ. ನೀವು ಬಂದರು ಅಂತ ಹೇಳಿದ್ರಲ್ಲ, ಅದಕ್ಕೆ ಎದ್ನೋ ಬಿದ್ನೋ ಅಂತ ಬಂದೆ ಕಣ. ಏನಾತಣ? ಅಯ್ಯ ಗೌರಕ್ಕ, ಅಂಥದ್ದು ಏನೂ ಆಗಿಲ್ಲ. ಅವೆಲ್ಲ ಏನೂ ಆಗಿಲ್ಲ. ಆಗಿರೋದು ನಿಮ್ಮ ಮನೇಲೇ, ನಿನ್ನ ಸಂಸಾರದಲ್ಲೇ ಆಗಿರೋದು ಕಣಕೋ. ಅದಕ್ಕೆ ಹೇಳೋಗ ನಿನಗೆ ಅಂತ ಬಂದೆ. ರಂಗಜ್ಜ ಎಲ್ಲೋತು ಅಂತ ಗೊತ್ತೇ ನಿನಗೆ? ಗೊತ್ತೇನಕ್ಕ? ನೀನು ಯಾವಾಗಲೂ ಮನೇಲಿ ಇರ್ತೀವಳ್ಳೆಯ, ಏನು ಗೊತ್ತಾಗೋಕ್ಕಿಲ್ಲ, ಏನೂ ಇಲ್ಲ. ರಂಗಜ್ಜ ಬೀದಿ ಬಸ್ಸ ನಂಗೆ ಓಡಾಡ್ತದೆ. ಎಲ್ಲೋತು ಅಂತ ಗೊತ್ತ ನಿನಗೆ? ರಂಗಜ್ಜ ಏನಾದ್ರು ಗೊತ್ತಾಗೈತ ವಿಷಯ?
ಅಯ್ಯೋ ದೇವ್ರೆ ಇದ್ಯಾಕ ಪೂಜಾರಪ್ಪ ಹಿಂಗಂತಿದ್ಯಾ? ಏನಾತಪ್ಪ ರಂಗಜ್ಜಿಗೆ? ಹಾಂ ನಮ್ಮ ಅಜ್ಜಿನ ಎಲ್ಲಿಗೆ ಹೋಗ್ತದೆ ಇಟ್ಟೊತ್ತಲ್ಲಿ? ಹಾಂ ವಾಲತ್ತ ಹೋಯ್ತಿನ ಕಣೆ ಅಂತ ಹೋಯ್ತು ಬೆಳಿಗ್ಗೆನೆಯಾ? ಈಗ ಇನ್ನೇನು ತಿಂಡಿ ಟೈಮಿಗೆ ಬರುತ್ತತ್ತ ನನ್ನ ಗಂಟೆ ಅಷ್ಟರಲ್ಲಿ. ಹಾಂ ಏನಾಯ್ತು ನಮ್ಮ ಅಜ್ಜಿಗೆ? ಹಾಂ ಎಲ್ಲಿಗೆ ಹೋಗೈತೆ ಪೂಜಾರಪ್ಪ ತಿರ್ಗೋಕೆ? ಹಾಂ ಪಾಪ ತೋಟಕ್ಕೆ ಹೋಗುತ್ತೆ ಬೆಳಿಗ್ಗೆ ಕೆಲಸ ಮಾಡ್ಕೊಳತ್ತೆ ಬರುತ್ತೆ, ಇನ್ನು ಎಲ್ಲಿಗೆ ಹೋದದು ಅಲ್ವೇ? ಅಯ್ಯೋ ನೀನು ಹಿಂಗೆ ಏನು ಗೊತ್ತಾಗ್ದಿರ ಸಾಧು ಹಂಗಿರೋದಕ್ಕೆ ರಂಗಜ್ಜ ಹಂಗೆ ಆಡೋದು ಬಿಡು. ಅಯ್ಯೋ ಅಯ್ಯೋ ಈಟೊಂದು ವಯಸ್ಸಾಗೈತೆ ಕಣಮ್ಮ. ನಿಮ್ಮ ಅಜ್ಜಂಗೆ ಒಂಚೂರು ಏನಾದರೂ ಭಯ ಭಕ್ತಿ ಮಾನ ಮುರಿಯೋದು ಅನ್ನೋದು ಐತೇನು ಹೇಳು. ಏನಾಯ್ತು ಗೊತ್ತೇನು ಇವತ್ತು ಬೆಳಿಗ್ಗೆ ನಾನು ಪೂಜೆ ಮಾಡೋಣ ಅಂತ ಹೊಂಟಿದ್ದೆ ಹಿಂಗೆ, ಇನ್ನೇನು ಹೋಗ್ತಿದ್ದು ನಾನು ಅಷ್ಟೊತ್ತಿಗೆ ಇಲ್ಲಿಗೆ ಬಂದಾನ ಅಷ್ಟೇ. ಹೋಗ್ತಿರ್ಬೇಕಾದ್ರೆ ಆ ಕಡೆಯಿಂದ ಎದುರುಗಡೆಯ ರಂಗಜ್ಜ ಸಿಕ್ಕದ್ನ, ರಂಗಜ್ಜನ ನಾನು ಮಾತಾಡ್ತಾ ನಿಂತಿದ್ದು ಹಿಂಗೆ. ಅಷ್ಟೊತ್ತಿಗೆ ಯಾವುದೋ ಒಂದು ಅಮ್ಮ ಬಂತು. ಅದು ಯಾವುದೋ ಸಿಟಿಯಿಂದ ಬಂದತ್ತು ಏನೋ. ಅಯ್ಯೋ ಏನು ಸ್ಟೈಲ್ ಮಾಡ್ಕೊಂಡು ಬಂದಿತ್ತು ಅಂದ್ರೆ ನೋಡ್ಬೇಕಿತ್ತು ಕಣಮ್ಮ ನೀನು. ಅಯ್ಯೋ ಹಂಗೆ ಸ್ಟೈಲ್ ಮಾಡ್ಕೊಂಡು ಮುಂದಿತ್ತ. ನಿಂತ್ಕೊಂಡು ರಂಗಜ್ಜೇನಂತೂ ಯಾರು ಏನು ಅಂತವ ಕೇಳ್ತೀನಿ ಅಂತಂದರೆ ನಾನು ನಿನಗೆ ವಯಸ್ಸಾಗೈತೆ ಕಣ್ಚಂದ್ರ ಸುಮ್ಮನೆ ನಿಂತ್ಕೊಂಡು ನೀನು ನಾನು ಕೇಳ್ತೀನಿ ಅಂತವ ನನ್ನೇ ಬೈದ್ಬಿಟ್ಟು ನಿಂತ್ಕೊಂಡು ಕೇಳ್ತಲ್ಲ. ಕೇಳಿದ್ಮೇಲೆ ಅವ ಅಮ್ಮ ಹೇಳ್ತು ಗೌಡ್ರು ಮನೆ ಹತ್ರ ಹೋಗ್ಬೇಕು ಅಂತವ. ಅಲ್ಲ ರಂಗಜ್ಜ ತೋಟಕ್ಕೆ ಕಡೆಗೆ ಹೋಗೋದು ಈ ಕಡೆ ದಾರಿ ತಾನೇ. ನಾನು ಗೌಡ್ರ ಮನೆ ತವಿಂದನೇ ತೋಟಕ್ಕೆ ಹೋಗ್ತೀನಿ ಅಂತವ ಅಮ್ಮನ ಅಮ್ಮನ ಜೊತೆಗೆ. ಅಯ್ಯೋ ಮಾತಾಡ್ತಿದ್ದೀನಿ ನೋಡ್ಬೇಕಿತ್ತು ನೀನು ಕಣ್ಗೌರಜಿ. ನೀನು ಏನು ನೋಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ನೋಡು, ಅದಕ್ಕೆ ಹಿಂಗೆ ಹೆಚ್ಕೊಂಡಿರೋದು. ಈ ವಯಸ್ಸಲ್ಲೂ ಹಂಗಾಡಾರ ಯಪ್ಪ ನನಗಂತೂ ತಲೆ ತಿರ್ಗೋತ್ ಕಣಪ್ಪ ಆಡ್ತಿದ್ದಿದ್ದು ನೋಡ್ರಿ ರಂಗಜ್ಜ ನೋಡಿ. ನೀನೊಂಚೂರು ಹತ್ಪಟ್ಟಲ್ಲಿ ಇಟ್ಕೋಬೇಕು ಕಣಜಿ. ಇಲ್ಲ ಅಂದ್ರೆ ಆಗಕ್ಕಿಲ್ಲ ಬಿಡು. ಆಮೇಲೆ ಅಮ್ಮ ಗೌಡ್ರ ಮನೆ ಹತ್ರ ಹೋಗ್ತೀನಿ ಅಂದಿದ್ದೆ ತಡ. ಸರಿ ಕಣ ನೀನು ಹೋಗೋ ಅಲ್ಲಿ ಪೂಜೆ ಮಾಡ್ಬೇಕು ಹೋಗೋ ನೀನು ಅಂತವತ್ತು ಕಳಿಸ್ಬಿಟ್ಟು ಇವ್ನು ಪೂಜಾರಪ್ಪ ಹಂಗೆ ಹಿಂಗೆ ಅಂತವ ಅಮ್ಮಂಗೆಲ್ಲ ಹೇಳ್ಕೊಟ್ಟು ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಕಣ ಕರ್ಕೊಂಡು ಗೌಡ್ರ ಮನೆ ತವಿಂದನೇ ಹೋಗ್ತೀನಿ ನಾನು ಅಂತವ ಹೋಗ್ತೈತಲ್ಲ. ಅಲ್ಲ ನಿಮ್ಮ ತೋಟ ಗೌಡ್ರ ಮನೆ ತವಿಂದ ಬರ್ತದೇನು? ಆ ಕಡೆಯಿಂದನೇ ಹೋಗೋದು ನಾನು. ಬನ್ನಿ ದಾರಿ ತೋರಿಸ್ತೀನಿ ನಿಮಗೆ, ಹೋಗೋಣ ಇಬ್ರು ಜೊತೆಗೆ ಅಂತವ. ಏನು ಹೋದ್ರು ಹಂಗೆ ಕೈ ಇಟ್ಕೊಂಡು ಹೋದಂಗೆ ಹೋದ್ರು. ನೀನು ನೋಡ್ಬೇಕಿತ್ತು ಕಣ್ಗೌರಜಿ. ಯಪ್ಪ 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 ಈ ವಯಸ್ಸಲ್ಲಿ ಹಿಂಗೆಲ್ಲ ಆಡ್ತಾರೆ ಅಂತ ಗೊತ್ತಿಲ್ಲ ಕಣವ ನನಗೆ. ಅದಕ್ಕೆ ಯಾವುದಕ್ಕೆ ಇರಲಿ ಎಲ್ಲೋದ್ರು ಏನು ಕತ್ತಿನೋ ಗೊತ್ತಿಲ್ಲ, ಅದು ಯಾವ ಅಮ್ಮನೋ ಏನು ಗೌಡ್ರನ್ನ ಹುಡ್ಕೊಂಬಂದಿದ್ದೀನಿ ಅಂತೂ ಗೌಡ್ರು ಎಲ್ಲ ಹೆಸರೆಲ್ಲವ ಸರಿಯಾಗಿ ಹೇಳ್ತು. ನನಗೂ ಯಾಕೋ ಸಂಶಯ ಕಣವ ಆದ್ರೂ. ಅದಕ್ಕೆ ಒಂದು ಮಾತು ನಿನಗೆ ಹೇಳ್ಬಿಟ್ಟು ಹೋಗೋಣ. ಯಾಕೆ ಈ ವಯಸ್ಸಾಗಿದ್ದ ಕಾಲದಲ್ಲಿ ಅಜ್ಜಂಗಿದ್ದೆಲ್ಲ ಯಾಕೆ ಬೇಕು ಅಂತ ಬೈಕೊಂಡು ಬಂದೆ ಕಣ್ಗೌರು ಜಾಸ್ತಿ. ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ನಾನು. ಹಂಗೆ ಹೇಳಿ ಹೋಗೋಣ ಅಂತವ ಬಂದಿದ್ದಷ್ಟೇ. ಈಟೊಂದೇಳಿ ನೋಡಿತೇನೆ ಪೂಜಾರಪ್ಪ. ನನಗೆ ಗೊತ್ತಿತ್ತು ಕಣ್ ಪೂಜಾರಪ್ಪ, ಇವ ಅಜ್ಜಿ ಆವಾಗ ಸೆಂಟ್ ಹಾಕೊಂಡು ಪೌಡ್ರು ಸ್ನೋ ಎಲ್ಲವ ಬಳ್ಕೊಂಡು ತೋಟಕ್ಕೆ ಹೋಗೋಕೆ ಶುರುವಾತು ನೋಡು. ಹಿಂಗೆ ಏನೋ ಇದ್ದದೇನೋ ಇವ ಅಜ್ಜಂದು ಅಂತವ ಗೊತ್ತಿತ್ತು ಕಂಡ್ಬಿಟ್ಟು ನನಗೆ. ಅಲ್ಲ ಇವ ಅಜ್ಜ ಬೆಳಿಗ್ಗೆನೆಯ ನಾನೇನು ಹೊಲ್ತ ಹೋಗೈತೆ ಪಾಪ ಕೆಲಸ ಮಾಡ್ತೈತೆ ಹಂಗೆ ಹೆಂಗೆ ಅಂತವ ನಾನಿಲ್ಲಿ ಅಂದ್ಕೊಂಡು ಕುಂತಿದ್ರೆ ಅದು ಯಾವುದು ಅಮ್ಮನ ಜೊತೆ ಹೋಯ್ತು ಅಂತ ಹೇಳ್ತಿದ್ಯಲ್ಲ ನೀನು. ಇವ ಅಜ್ಜಂಗೆ ಎಷ್ಟು ಧೈರ್ಯ ನಾನು ಬರಲಿ ಮನೆ ತಗೋ ಬರಲಿ ಮಾಡ್ತೀನಿ ಇವ ಅಜ್ಜಂಗೆ ಇವತ್ತು. ನಾನೇನವ ಸುಮ್ಮನಿದ್ದೀನಿ ಅಂತವ ಇಲ್ದಿದ್ದ ಆಟಗಳೆಲ್ಲ ಆಡ್ತೈತಲ್ಲ. ವಯಸ್ಸಾಗಿದ್ರು ಇನ್ನೂ ಬಿಡಲಿಲ್ಲ ಇವ ಅಜ್ಜ. ಆಗೇನವ ವಯಸ್ಸಿನ ಕಾಲದಲ್ಲಿ ಹಾಳು ಬಿದ್ದು ಹೋಗ್ಲಿ ಯಾವ ಜೊತೆನಾದ್ರು ಹೋಗ್ಲಿ ಹೆಂಗಾದ್ರೂ ಹೋಗ್ಲಿ ಅಂತವ ಸುಮ್ಮನೆ ಆತಿದ್ದೆ. ಈಗ ವಯಸ್ಸಾದ್ಮೇಲೂ ಮೊಮ್ಮಕ್ಕಳು ಬಂದ್ಮೇಲೂ ಹಿಂಗೆಲ್ಲ ಆಡ್ತದೆ ಅಂತಂದರೆ ಇನ್ನೇನು ಮಾಡ್ಕೊಂಡು ಸಾಯನ್ ನಾನು ಹೇಳು. ಇದನ್ನೆಲ್ಗೆ ಹೋಗಿ ಸಾಯ್ಬೇಕು ನಾನು ಹೇಳು. ಇವ ಅಜ್ಜನಿಂದವ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಅದು ಯಾವ ಅಮ್ಮನ ಜೊತೆ ಹೋತೋ, ಅದು ಯಾವಳ ಜೊತೆ ಏನು ಇಟ್ಕೊಂಡೈತೋ ಏನು ಕತ್ತಿನೋ ಒಂದು ಗೊತ್ತಿಲ್ಲ ಕಣಪ್ಪ. ಅದು ಯಾವಳ ಜೊತೆಲಿ ಓಡಾಡ್ತದೋ ಏನೋ. 100 ಸರಿ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂತ ಬೇರೆ ಹೋಯ್ತದೆ. ಅದು ಯಾವಳ ಜೊತೆಲಿ ಮಾತಾಡೋಕೆ ಹೋಯ್ತದೋ ಎಲ್ಲೋಯ್ತದೋ ಯಾರ ಮನೆಗೆ ಹೋಯ್ತದೋ ಒಂದು ಗೊತ್ತಿಲ್ಲ. ಒಂದು ವ್ಯವಹಾರನೂ ಹೇಳಲ್ಲ. ಅದು ಯಾರ್ಯಾರಿಗೆ ದುಡ್ಡು ಕೊಡ್ತೈತೋ ಏನು ಮಾಡ್ತೈತೋ. ಅವ ಅಮ್ಮ ಅಂದಾಜು ಪೂಜಾರಪ್ಪ ನೀನು ಹೇಳಿದ ಮಟ್ಟಿಗೆ ನೋಡಿದ್ರೆ ಈ ಅಜ್ಜನೇ ಹುಡ್ಕೊಂಬಂದೈತೆ ಅಂದಾಜು. ಸುಳ್ಳು ಹೇಳಿರೋಣ ಅಂತ ಅನಿಸ್ತದೆ ಗೌಡ್ರ ಮನೆ ಅಂತವ. ಅದಕ್ಕೆ ಈ ಅಜ್ಜನೂ ಪುಸುಕನ್ನು ಹೋಗಿರೋಣ ಅನಿಸ್ತದೆ. ಏನಂತೀಯ? ಏನೋ ಕಾಣೆ ಕಣ್ಗೌರಕ್ಕ ನನಗೆ ಗೊತ್ತಾಗ್ಲಿಲ್ಲ. ಒಟ್ನಾರೆ ನಾನು ಕಂಡಿದ್ನ ಬಂದು ಹೇಳಿದ್ದೀನಿ ಕಣವ ಅಷ್ಟೇ, ಇನ್ನೇನು ಹೇಳೋಕೆ ಹೋಗಿಲ್ಲ ನಾನು. ಅಷ್ಟು ಹೇಳಿ ಹೋಗೋಣ ಅಂತವ ಬಂದೆ. ಅತ್ತೆ ಸುಮ್ ಕೂತ್ಕಳಿಯತ್ತೆ, ಇದ್ಯಾಕತ್ತೆ ಹಿಂಗೆ ಬೈತಾ ಇದ್ದೀರಿ? ಮಾವನ ಬುದ್ಧಿ ಗೊತ್ತಿಲ್ಲ ನಿಮಗೆ? ಏನು ಒಂದಿಟ್ಟು ಇದ್ರೆ ಮಾತಾಡ್ತಾರೆ ಅಷ್ಟೇ ಬಿಟ್ರೆ ಯಾವ ಹೆಂಗೂ ಸವಾಸಕ್ಕೆಲ್ಲ ಹೋಗೋದಿಲ್ಲ ಕಣತ್ತೆ. ಸುಮ್ಮನೆ ಮಾವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ ನೀವು. ನಾನು ಮದುವೆ ಆಗಿ ಬಂದು ಇಷ್ಟು ವರ್ಷದಿಂದ ನೋಡ್ತಿದ್ದೀನಿ ಮಾವನ, ಒಂದಿನ ಹಂಗೆಲ್ಲವ ಏನು ಮಾಡಿಲ್ಲ ಕಣತ್ತೆ. ನೀವು ಈ ಪೂಜಾರಪ್ಪನ ಮಾತು ಕೇಳ್ಕೊಂಡು ನೀವು ಯಾಕತ್ತೆ ಮಾವನ ಬೈಕೊಂಡು ನಿಂತಿದ್ದೀರಲ್ಲ? ಬರ್ಲಿರಿ ಮಾವ ಕೇಳೋಣ ಅದೇನಾಯ್ತು ಏನು ಅಂತ ಕೇಳೋಣತ್ತೀರಾ? ಅದನ್ನು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಬೈದ್ರೆ ನಾನು ಸಹಿಸ್ಕೊಳಕ್ಕಿಲ್ಲ. ನಮ್ಮ ಮಾವನ ಬಗ್ಗೆ ಹೇಳ್ತಿದ್ದೀನಿ ಅತ್ತೆ ನಿಮ್ಗೆ ಇವಾಗಲೇ. ಅಂತಾರಲ್ಲ ನಮ್ಮ ಮಾವ ಈ ಪೂಜಾರಪ್ಪ ಏನು ನೋಡ್ಕೊಂಬಂದು ಏನು ಹೇಳ್ತೈತೋ ಏನೋ ಕಾಣೆ. ಈ ಪೂಜಾರಪ್ಪ ಬೇರೆ ಕಣ್ಣು ಕಾಣೋಕ್ಕಿಲ್ಲ ಏನೂ ಇಲ್ಲ ಬೇರೆ. ಪೂಜಾರಪ್ಪ ನಿನಗೆ ನೋಡಿದೆ ತಾನೇ
ಹೋದ್ರು ತಾನೇ ಏನು ದಾರಿ ಗೊತ್ತಿಲ್ಲ ಅಂತವ ಅಮ್ಮಂಗೆ ತೋರ್ಸೋಕ್ಕೆ ಆ ಕಡೆಯಿಂದ ಗೌಡ್ರ ಮನೆ ತವಿಂದ ಹೋಗಿರೋನೇನೋ ಹಾಂ ಏನಾಗೋತು ಇವಾಗ ಅಂತವ ನಿಂಗೆ ಅಷ್ಟೊಂದಿದ್ರೆ ನೀನೇ ಹೋಗುವೆ ಹಾಂ ನಮ್ಮ ಮಾವ ಹೋಗ್ಬಿಟ್ಟೈತೆ ಅಂತ ಹೊಟ್ಟೆ ಕಿಚ್ಚಕ್ಕೆ ಬಂದಿಲ್ಲಿ ನಮ್ಮ ಅತ್ತೆ ಹತ್ರ ಪಿಟಿಂಗ್ ಇಟ್ಕೊಂಡು ನಿಂತಿದ್ಯೇನು ನೀನು ಸೋರಿ ಅದನಿದ್ದೆ ಬಿಡು ನೀನು ಹಾಂ ಏನು ಮನೆನೇ ತೆಗ್ದಾಕ್ಬಿಡ್ತಿ ಕಣಪ್ಪ ನೀನು ಪೂಜಾರಪ್ಪ ಅಲ್ಲ ನೀನು ಪಿಟಿಂಗಪ್ಪ ಅಂತ ಇಡಬೇಕಿತ್ತು ನಿನ್ನ ಹೆಸರನ್ನ ಮನೆನೇ ಮುಳುಗಿಸ್ಬಿಡ್ತೀಯ ನೀನು ಯಾರು ಸಂಸಾರನ ಅದೇನು ಬುದ್ಧಿ ಕಲ್ತಿದ್ಯಪ್ಪ ನೀನು ಅದಕ್ಕೆ ನಿಮ್ಮ ಮನೆಯವ್ರು ಯಾರು ಉದ್ಧಾರ ಆಗ್ತಿಲ್ತಾಗ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ₹1 ಮೇಲಕ್ಕೆ ಬರೋಕ್ಕಾಯ್ತಿಲ್ಲ ನೀವು ಯಾಕೆ ಹೇಳು ಇಂಥ ಕೆಟ್ಟ ಬುದ್ಧಿ ಮನಸ್ಸಲ್ಲಿ ಇದ್ರೆ ಇನ್ನೇನಾಗುತ್ತೆ ಇನ್ನೊಬ್ರು ಮನೆ ಹಾಳ್ಬಾಣ ಬುದ್ಧಿ ಇದೆಲ್ಲ ಇಳ್ಸಕ್ಕಿಲ್ಕೊಂಡು ಪೂಜಾರಪ್ಪ ನನಗೆ ಏನು ಮಾವನ ಬಗ್ಗೆ ಹೇಳೋದು ನೀನು ಇಲ್ಲಿ ಬಂದು ಚಾಡಿಯಾ ನಿಂದು ಎಷ್ಟೈತೋ ಅಷ್ಟು ನೋಡ್ಕೊಂಡು ಹೋಗ್ಬೇಕು ನೀನು ಅಷ್ಟೇ ಇಲ್ಲಿಗೆ ಯಾಕೆ ಬರೋಕೆ ಹೋದಿ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ ನಾನು ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ ಇಲ್ಲಿಗೆ ಯಾಕೆ ಬಂದು ನಿಂತಿದ್ಯಾ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲಮ್ಮ ನಿಂದು ಏನವ ಕಣ್ಣಪ್ಪ ನಮ್ಮ ಗೋರಜ್ಜಿ ಸಂಸಾರ ಹಾಳಾಗಬಾರ್ದು ಅಂತವ ಬಂದು ಹೇಳಕ್ಕೆ ಬಂದವ ನನ್ನ ಮೇಲೆ ತೃಪ್ತಿ ಇಲ್ಲಮ್ಮ ನೀನು ಏನಾದ್ರು ಮಾಡ್ಕೊಳ್ಳಿ ಹೋಗಿ ನನಗೇನಾಗಬೇಕು ಇವ್ರ ಮಾವ ಏನು ಸಾಚುವಂತ ನಂಗೆ ಮಾತಾಡೋಕೆ ಬರ್ತಾನೆ ನಾನೇ ನೋಡಿಲ್ವ ಅವ್ನಿಗೆ ಹೆಂಗಿದ್ದ ಅವಾಗೆಲ್ಲ ಏನೇನು ಆಟ ಆಡವನೆ ಅಂತವ ನಾನು ಅವನು ಜೊತೆಲಿ ಇದ್ದಿದ್ದು ಕಣವ ಓಹೋ ಏನು ಇವ್ರ ಮಾವ ಶ್ರೀರಾಮಚಂದ್ರ ಅಂತವ ಏನು ಸಪೋರ್ಟ್ ಮಾಡ್ಕೊಂಬತ್ತವಳೆ ಅಯ್ಯೋ ನಿಮ್ಮನೆ ಹಾಳಾದ್ರೆ ನಿಮ್ಮನೆ ಹಾಳಾದ್ ನನಗೇನಾಗಬೇಕು ಯಾರ ಜೊತೆನಾದ್ರೂ ಹೋಗ್ಲಿ ತಗ ನಿನ್ಗಂಗೆ ಕೂಟ್ಕ ಅಲ್ಲೆಲ್ಲೋ ಮಲಗಿರ್ತಾನೆ ನಿಮ್ಮ ಮಾವು ಯಾವುದೋ ಹೆಂಗಸ್ ಜೊತೆಲಿ ಹೋಗ್ತಾನೆ ಸೋರಿಯಾಗಿದ್ದೀರಿ ಬಿಡ್ರಿ ಎಲ್ಲವ ಅಯ್ಯೋ ನಾನು ಯಾಕೆ ಹೇಳ್ಬೇಕು ನಿಮಗೇನಾರು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ನನಗೇನಾಗಬೇಕು ಗೌರಜ್ಜಿ ಏನವ ನೀನು ಸಂಸಾರ ನೆಟ್ಕಿರ್ಲಿ ಅಂತವ ಬಂದು ಹೇಳೋಕ್ಕೆ ನಿನ್ನ ಸೊಸೆ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ನಾನಿನ್ನು ಯಾವತ್ತು ನಿಮ್ಮ ಮನೆ ಕಡೆಗೂ ಬರೋಕ್ಕಿಲ್ಲ ಕಣವ ಸಾಕಾತ್ ನಿಮ್ಮ ಸವಾಸ ನೀವೇನಾದ್ರು ಮಾಡ್ಕೊಳ್ರಿ ಬರೋಣ ಪೂಜಾರಪ್ಪ ಬರ್ದಿದ್ರು ಹೋಗು ನಿನ್ಯಾರು ಕರೆಯಕ್ಕೆ ಬಂದಿಲ್ಲ ಇಲ್ಲಿ ಮನೆ ತವ ಅನ್ನತವ ಬಂದಿಲ್ಲ ಏನೇನು ಹೇಳೋಗಿ ನಮ್ಮ ಅತ್ತೆ ಒಂದ್ಸಲ ಹಾಳು ಮಾಡೋಗ್ತಿದ್ಯಾ ನಿನಗೇನು ಬಂದಿರೋದು ನಿನಗೆ ಹೋಗಿ ನಿನಗೆ ಅಲ್ಲ ಹಿಂಗೆ ಇನ್ನೊಬ್ರು ಮನೆ ಸಂಸಾರ ಹಾಳು ಮಾಡೋದು ಕಲ್ತ್ಕೊಬಾರ್ದು ಏನು ವಯ್ಯ ವಯಸ್ಸಾಗೈತೆ ಒಂಚೂರು ಹೆಂಗಿರ ನೀತಿ ಮಿತಿಲಿ ಅಂತಿಲ್ಲ ನಮ್ಮ ಮಾವನ ಬಗ್ಗೆ ಮಾತಾಡೋಕೆ ಬಂದವ್ ನೀನು ಅತ್ತೆ ನೀವೇನತ್ತೆ ಇವ್ರ ಮಾತು ಕೇಳ್ಕೊಂಡು ಮಾವಂಗೆ ಬೈ ಹೆಂಗಾಗಿದ್ದೀರಲ್ಲ ಸುಮ್ಮನೆ ನಡೀರಿ ಒಳಗೆ ಈ ಪೂಜಾರಪ್ಪಂಗೆ ಅದೇನು ಒಟ್ಟು ಉರಿತು ಏನೋ ನಮ್ಮ ಮಾವ ಚೆನ್ನಾಗಿರೋ ಅಮ್ಮನ ಜೊತೆ ಹೋಯ್ತೈತೆ ಅಂತವ ಒಟ್ಟು ಉರ್ಕೊಂಡು ಬಂದೇನಿ ಇಲ್ಲಿ ಹೇಳಕ್ಕೆ ಏನೇನವ ನನ್ನ ಮಗನ ತಲೆ ಬಿಲ್ಡ ಹೊಡೆದಾಕ್ಬಿಡ್ತೀನಿ ಇನ್ನೊಂದ್ಕಿತ ನಮ್ಮ ಮನೆ ಕಡೆಗೆ ಬಂದರೆ ಅವನ್ನ ಸರಿ ಇರಕ್ಕಿಲ್ಲ ಆಮೇಲೆ ನಡೀರೈತೆ ಒಳಗೆ ನೀವು ಬೇರೆ ಕೋಪ ಮಾಡ್ಕೊಂಡು ಅವ್ನ ಮುಂದೆನೇ ಮಾವಂಗೆ ಬೈಕೊಂಡು ನಿಂತಿದ್ದೀರಾ ಅವನು ಇನ್ನೂ ಸದಾ ತಗೊಂತಾನೆ ಅಲ್ಲ ಇವನಿಗೆ ಇವಾಗ ನಮ್ಮ ಮಾವ ಗೌಡ್ರ ಮನೆ ಹೋಗಿ ಅಲ್ಲೋತು ಅಂತ ಹೇಳ್ತಾವನಲ್ಲ ಇವ ಬಂದು ಇವನೇನು ಮಾಡಿದ್ದು ಇವನು ಯಾಕೆ ನಮ್ಮನೆ ಬಂದಿದ್ದ ಪೂಜೆಗೆ ಹೋಯ್ತಿದ್ದ ತಾನೆ ಹೋಗ್ಬೇಕಿತ್ತು ಒಂಚೂರು ಇಲ್ಲವೇ ಉಪ್ಪು ಖಾರ ಸುರಿದ್ಬಿಟ್ಟು ಹೋಗೋಣ ಒಂಚೂರು ಜಗಳ ಹತ್ತಿಸ್ಬಿಟ್ಟು ಹೋಗೋಣ ಇನ್ನೊಬ್ರು ಮನೆ ಜಗಳ ಹಚ್ಚೋದೇ ಇವ್ನ ಕೆಲಸ ಯಾವಾಗಲೂ ಸಾವಿತ್ರಿ ಹೇಳ್ತಿರ್ತಾನೆ ಆ ಪೂಜಾರಪ್ಪ ಸರಿ ಇಲ್ಕಣೆ ಅವ್ರು ಅದು ಇದು ಹೇಳ್ಕೊಡ್ತಾನೆ ದೇವಸ್ಥಾನಕ್ಕೆ ಹೋದಾಗ ಅಂತವ ನೋಡ್ರಿ ಇವತ್ತು ಅವಳು ಮಾತು ಸರಿ ಹೋಯ್ತು ಹೆಂಗೆ ಬಂದ ನೋಡ್ರಿ ಇಲ್ಲಿ ಹೇಳ್ಕೊಡೋಕೆ ಅಂತವ ಬರಲಿ ನನ್ನ ಮಗ ಇನ್ನೊಂದು ಕಡೆ ನಮ್ಮ ಮನೆ ಕಡೆಗೆ ನೀವು ಅಳಿಗೆ ನಡೀರೈತೆ ಇಂಥವ್ರ ಮಾತು ಕೆಲವ ತಲೆ ಕೆಡ್ಸ್ಕೊಂಡಾರ ನಡೀರಿ ನಮ್ಮ ಮಾವ ಏನೋ ಅಂತ ನಮ್ಗೆ ಗೊತ್ತಿಲ್ವೇ ನಿಮ್ಮ ಯಜಮಾನ್ರ ಏನೋ ಅಂತ ನಿಮ್ಗೆ ಗೊತ್ತಿಲ್ವೇ ನಡೀರಿ ನೀವು ಅವ್ನ ಮಾತು ಕೇಳ್ಕೊಂಡು ಬೈಕೊಂಡು ನಿಂತಿದ್ದೀರಲ್ಲ ಮಾವಂಗೆ ಸುಮ್ಕಿರಮ್ಮಿ ನೀನು ನಿನಗೆ ಗೊತ್ತಿಲ್ಕಣಂತೆ ನಿನ್ನ ಮಾವಂದು ಯಾವಾಗಲೂ ವಹಿಸ್ಕೊಂಡು ಬಂದಿದ್ದೆ ಆತ ನೀನು ಬರಲಿ ಇವತ್ತೈತಿ ಆ ಅಜ್ಜಿಂಗೆ ಏನು ವಯಸ್ಸಾಗೈತಿ ಏನೂ ಇಲ್ಲ ಮೊಮ್ಮಕ್ಕಳಾದ್ರೂ ಇನ್ನೂ ಹೆಂಗಸ್ರು ಬೇಕೇನೋ ಅಜ್ಜಿಂಗೆ ಬರಲಿ ತಡಿ ನೀನೇನು ವಹಿಸ್ಕೊಂಬರ್ಬೇಡ ನಿಮ್ಮ ಮಾವನ ನಡಿ ನನ್ನ ಒಳಗೆ ಬರಲಿ ಇವತ್ತೈತಿ ಅಯ್ಯೋ ದೇವ್ರೆ ನಮ್ಮ ಅತ್ತೇನಪ್ಪ ಹಿಂಗೆ ಕೋಪ ಮಾಡ್ಕೊಂಡೈತೆ ಅಯ್ಯೋ ಏನು ಮಾಡೋದು ಏನೋ ಕಾಣಪ್ಪ ನಮ್ಮ ಮಾವ ಪಾಪದವ್ರು ನಮ್ಮ ಮಾವ ದೇವ್ರೆ ನೀನೇ ಕಾಪಾಡ್ಬೇಕಣಪ್ಪ ನಮ್ಮ ಮಾವನ ಜಪ್ತಿ ಮಾಡ್ಕೋ ದೇವ್ರೆ ಆಮೇಲೆ ಮರ್ತೋದಿ ಆಮೇಲೆ ನಮ್ಮ ಅತ್ತಿಂದವ ನಮ್ಮ ಮಾವನ ನೀನೇ ಕಾಪಾಡಬೇಕು ನಾನು ಅಲ್ಲಿಗೆ ಹೋಗ್ತೀನಿ ನಾನು ಯಾಕೆ ಇವ್ರ ಕೈಲಿ ಬೈಸ್ಕೊಳ್ಳೋಣ ವೀಕ್ಷಕರೇ ನೀವು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನೀವು ಹೋಗ್ಬಿಡಿ ಇಲ್ಲಾಂದರೆ ನಮ್ಮ ಅತ್ತೆ ಬೇರೆ ಕೆಂಡ ಮಂಡಲವಾಗವ್ರೆ ಯಾಕೆ ಬೇಕು ನಮ್ಮ ಅತ್ತೆ ಕೈಲಿ ಸಿಕ್ಕಿ ಪಚಡಿ ಹಾಕ್ಬಿಟ್ಟಿರಾ ಬರೋಣ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ